ಶಿವನು ಧ್ಯಾನಮಗ್ನನಾಗಿದ್ದಂಥ ಸಮಯದಲ್ಲಿ ಪಾರ್ವತಿ ದೇವಿಯು ಶಿವನಲ್ಲೇ ಕೇಳುತ್ತಾಳೆ. ತುಂಬ ವ್ಯಕ್ತಿಗಳು ನಿಮ್ಮನ್ನು ಬಾಯಿಗೆ ಬಂದಾಗೆ ಆಡ್ಕೊಂಡು ತಿರುಗ್ತಾ ಇದ್ದಾರೆ. ನಿಮ್ಮ ಸ್ತುತಿಯನ್ನೂ ಮಾಡುವುದಿಲ್ಲ, ಕೈಯನ್ನು ಮುಗಿಯುವುದಿಲ್ಲ ಅಂತ ಹೇಳುವುದಾಗಿ. ಆಗ ಶಿವನು ಧ್ಯಾನದಿಂದ ಹೊರಗೆ ಬಂದು ಆಕೆಯಲ್ಲಿ ಹೇಳ್ತಾನೆ. ಆತ ಹೊರಗಡೆಯಿಂದಾಗಿ ಆ ರೀತಿಯಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಒಳಗಡೆಯಿಂದ ಆತ ನನ್ನ ಭಕ್ತ, ಹಾಗಾಗಿ ತಾನು ಅವನಿಗೆ ರಕ್ಷಣೆಯನ್ನು ಕೊಡ್ತೇನೆ. ಹಾಗಾದರೆ ಒಂದು ಸಾರಿನೂ ಕೈ ಮುಗಿದನ್ನು ತಾನು ನೋಡಿಲ್ಲ ಅಂತ ಹೇಳುವುದಾಗಿ ಆಕೆ ಕೇಳ್ತಾಳೆ. ಕೇಳಿದಾಗ ಆತ ಹೇಳ್ತಾನೆ, ಆತ ಮಲಗಿರ್ತಾನೆ. ಮಲಗಿದ್ದಾಗ ನಮ್ಮನ್ನೇ ಕೈಯನ್ನು ಮುಗಿದು ಆತ ನಿದ್ರಿಸ್ತಾನೆ. ಹಾಗಾಗಿ ಮಲಗಿದರೂ ಕೂಡ ಆತ ಭೂಮಿಯ ಮೇಲೆ ಶಿರವನ್ನು ಬಾಗಿ ನಮಸ್ಕರಿಸಿದ ಪುಣ್ಯ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ ಅಂತ ಹೇಳುವುದಾಗಿ ಆಕೆಗೆ ಶಿವನು ತಿಳಿಸ್ತಾನೆ. ಆ ನಂತರದಲ್ಲೇ ಆಕೆ ಕೇಳ್ತಾಳೆ, ಮನುಷ್ಯನ ಶರೀರದಲ್ಲಿ ಹಸ್ತಗಳಲ್ಲಿ ರೇಖೆ ಹೇಳ್ತಕ್ಕಂಥದ್ದಿದೆ. ಅದಕ್ಕೆ ಹೇಳ್ತಾನೆ, ಶಿವಲಿಖಿತಾಂ ರೇಖಾ ಅಂತ ಹೇಳ್ತಾರೆ. ಶಿವನು ಪಾರ್ವತಿ ದೇವಿಯಲ್ಲಿ ಹೇಳ್ತಾನೆ, ಪ್ರತಿಯೊಬ್ಬರ ರೇಖೆ ಹೇಳ್ತಕ್ಕಂಥದ್ದು ಅವರವರ ವ್ಯಕ್ತಿತ್ವವನ್ನು ಸೂಚನೆ ಮಾಡಿಸುವುದಕ್ಕೋಸ್ಕರವಾಗಿ ಮತ್ತು ಒಬ್ಬರಿಗೆ ಇದ್ದ ಹಾಗೆ ಎಷ್ಟೋ ಕೋಟಿ ಜೀವಿಗಳಿದ್ದರೂ, ಮನುಷ್ಯ ಜೀವಿಗಳಿದ್ದರೂ ಕೂಡ ಒಬ್ಬರಿಗಿದ್ದ ಹಾಗೆ ಇನ್ನೊಬ್ಬರಿಗೆ ಇರುವುದಿಲ್ಲ. ಕೆಲವರಿಗೆ ಶಂಖಗಳು, ಕೆಲವರಿಗೆ ಚಕ್ರಗಳು, ತದನಂತರದಲ್ಲಿ ರೇಖೆ, ಅದರಲ್ಲೂ ವಿದ್ಯಾರೇಖೆ ಆಗಿರಬಹುದು, ಆಯುಷ್ಯ ರೇಖೆ ಆಗಿರಬಹುದು, ಸಂತಾನದ ರೇಖೆಗಳಾಗಿರಬಹುದು, ಕುಟುಂಬದ ರೇಖೆಗಳಾಗಿರಬಹುದು. ಆ ನಂತರದಲ್ಲಿ ನೀವು ವಿವಾಹ ಆಗ್ತಕ್ಕಂತಹ ಅಥವಾ ಯಾವ ವರ ಅಂತ ಹೇಳುವಂತಹ ಅಕ್ಷರ ರೇಖೆ ಆಗಿರಬಹುದು. ಎಲ್ಲ ರೀತಿಯಾದಂತಹ ಅವರ ಜೀವನದ ಆಗು ಹೋಗುಗಳ ರೇಖಾಚಿತ್ರಣ ಹೇಳ್ತಕ್ಕಂಥದ್ದು ಸ್ತ್ರೀಯರಿಗೆ ಎಡಗೈಯಲ್ಲೂ ಪುರುಷರಿಗೆ ಬಲಗೈಯಲ್ಲೂ ಇಟ್ಟಿರ್ತೇವೆ. ಇದರಿಂದ ಅವರ ಜೀವನದ ಒಳಿತು ಕೆಡಕು ಇತ್ಯಾದಿಗಳನ್ನು ಅವರೇ ಸ್ವತಃ ಕಂಡುಕೊಳ್ಳಬಹುದು.